ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ನ ಚರ್ಚೆ ಮಾಡುವಂತ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ಒಂದು ಕ್ಲಾಸ್ ಅಲ್ಲಿ ನಾವು ಅಧ್ಯಾಯ 3 ಪ್ರಾಚೀನ ಭಾರತದ ನಾಗರಿಕತೆಯಾದಂತಹ ಸಿಂಧೂ ಸರಸ್ವತಿ ನಾಗರಿಕತೆಯ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ವೇದಗಳ ಕಾಲದ ನಾಗರಿಕತೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 4 ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದು ಯಾವುದು ಅಂದ್ರೆ ಈಜಿಪ್ಟ್ ನಾಗರಿಕತೆ ಬಗ್ಗೆ, ಮೆಸೊಪೊಟೋಮಿಯಾ ನಾಗರಿಕತೆ ಬಗ್ಗೆ ಹಾಗೂ ಚೀನಾ ನಾಗರಿಕತೆಯ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂತೀವಿ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ಇನ್ನ ಏನ್ ತಿಳ್ಕೊಂತೀವಿ, ಆ ನಾಗರಿಕತೆಯ ಜನಜೀವನ ಹೇಗಿತ್ತು, ಅವರ ಕಲೆ ಹೇಗಿತ್ತು, ಅವರ ವಾಸ್ತುಶಿಲ್ಪ ಹೇಗಿತ್ತು, ಜೀವನ ಶೈಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತೀವಿ. ಇನ್ನ ಗ್ರೀಕರ ನಾಗರಿಕತೆಯ ಬೆಳವಣಿಗೆ ಹಾಗೂ ಕೊಡುಗೆಗಳು, ಹಾಗೆ ರೋಮನ್ನರ ನಾಗರಿಕತೆಯ ಬೆಳವಣಿಗೆಗಳ ಬಗ್ಗೆ ಮತ್ತು ಅವರ ಕೊಡುಗೆಗಳ ಬಗ್ಗೆ ನಾವು ತಿಳ್ಕೊಂತೀವಿ. ಹಾಗೆ ಅಮೆರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳಾದಂತಹ ಮಾಯಾ, ಅಸ್ಟೆಕ್, ಇಂಕಾ ನಾಗರಿಕತೆಗಳ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂತೀವಿ. ನೋಡಿ, ಸಿಂಧೂ ಕಣಿವೆಯ ನಾಗರಿಕತೆಯಂತೆಯೇ ಜಗತ್ತಿನ ವಿವಿಧೆಡೆಯಲ್ಲಿಯೂ ಪ್ರಾಚೀನ ನಾಗರಿಕತೆಗಳನ್ನ ಅದರ ಸಮಕಾಲೀನ ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ. ಅದು ಯಾವುದು? ಈಜಿಪ್ಟ್ನ ನಾಗರಿಕತೆ, ಮೆಸೊಪೊಟೋಮಿಯಾದ ನಾಗರಿಕತೆ, ಚೀನಾದ ನಾಗರಿಕತೆಗಳನ್ನ ನಾವು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಕಾಣುತ್ತೇವೆ. ಚೀನಾದಲ್ಲಿ ನಾಗರಿಕತೆ ಆಗಿರ್ಬೋದು, ಚೀನಾದ ನಾಗರಿಕತೆ ಹಾಗೂ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಈ ನಾಗರಿಕತೆಗಳು ನಮ್ಮ ಭಾರತದಲ್ಲಿದ್ದಂತಹ ಸಿಂಧೂ ಕಣಿವೆ ನಾಗರಿಕತೆಗೆ ಇರುವಂತಹ ಒಂದು ಸಮಕಾಲೀನವಾದಂತಹ ನಾಗರಿಕತೆ ಆಗಿದೆ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಈ ನಾಗರಿಕತೆಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಬರೋದಾದ್ರೆ, ಮೊದಲನೇ ನಾಗರಿಕತೆ ಯಾವುದು ಅಧ್ಯಯನ ಮಾಡೋಣ ಅಂದ್ರೆ ಅದು ಈಜಿಪ್ಟ್ ನಾಗರಿಕತೆ. ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಏನ್ ಕೊಟ್ಟಿದ್ದಾರೆ, ಸಾಮಾನ್ಯವಾಗಿ ಎಲ್ಲಾ ನಾಗರಿಕತೆಗಳು ನದಿಯ ಬಯಲು ಸೀಮೆಯ ಪ್ರದೇಶದಲ್ಲಿಯೇ ಹುಟ್ಟಿಕೊಂಡಿವೆ. ಯಾಕೆ ನದಿಯ ಬಯಲು ಸೀಮೆ ಪ್ರದೇಶದಲ್ಲಿ ಹುಟ್ಕೊಂಡಿದೆ ಅಂತಂದ್ರೆ, ಈಗ ಯಾಕೆ ಅಂತ ಅಂದ್ರೆ ಅಲ್ಲಿ ನೋಡಿ, ಯಾಕೆ ಅಂತ ಅಂದ್ರೆ ಅಲ್ಲಿ ನದಿ ಬಯಲು ಪ್ರದೇಶ ಇರೋದ್ರಿಂದ ಅಲ್ಲಿ ಸುತ್ತಲೂ ಇರುವಂತ ಪ್ರದೇಶಗಳು ಫಲವತ್ತಾಗಿರುತ್ತೆ. ಇಲ್ಲಿ ಕೃಷಿಯನ್ನ ಮಾಡ್ಬೋದು, ಕೃಷಿ ಆಗಿರ್ಬೋದು, ಪಶುಸಂಗೋಪನೆಗಳಾಗಿರ್ಬೋದು, ಹೈನುಗಾರಿಕೆಗೆ ಇಲ್ಲಿ ಉತ್ತಮವಾಗಿರುತ್ತೆ. ಹಾಗಾಗಿ ಇಲ್ಲಿ ಜನರು ವಾಸಿಸ್ತಾ ಇದ್ರು. ಇಂತಹ ಸಂದರ್ಭಗಳಲ್ಲಿ ಅಂದ್ರೆ ನದಿ ಹರಿಯುವಂತ ಪ್ರದೇಶಗಳಲ್ಲಿ ಜನರು ವಾಸಿಸೋದ್ರಿಂದ ಅಲ್ಲಿ ನಾಗರಿಕತೆಗಳು ಬೆಳವಣಿಗೆ ಆದವು. ಹಾಗೆ ನೋಡಿ, ನಮ್ಮ ಸಿಂಧೂ ಸರಸ್ವತಿ ನಾಗರಿಕತೆ ಹುಟ್ಲಿಕ್ಕೆ ಕಾರಣ ಅಲ್ಲಿರುವಂತ ಸಿಂಧೂ ನದಿ, ಸರಸ್ವತಿ ನದಿ. ಈಗ ಸರಸ್ವತಿ ನದಿ ಬತ್ತಿ ಹೋಗಿದೆ, ಇಲ್ಲ. ಸಿಂಧೂ ಸರಸ್ವತಿ ನದಿಯ ಒಂದು ಬಯಲಿನಲ್ಲಿ ನಮ್ಗೆ ಈ ಸಿಂಧೂ ನಾಗರಿಕತೆ, ಹರಪ್ಪ ನಾಗರಿಕತೆ ಉಟ್ಕೊಳ್ತು. ಅದೇ ರೀತಿ ಈಜಿಪ್ಟ್ ನಾಗರಿಕತೆಯಲ್ಲಿ ಇದ್ದಂತಹ ಒಂದು ನದಿ ಯಾವುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಯಾವ ನದಿ ಬಯಲಿನಲ್ಲಿ ಈಜಿಪ್ಟ್ ನಾಗರಿಕತೆ ಹುಟ್ಕೊಳ್ತು? ಯಾವ ನದಿ ಬಯಲಿನಲ್ಲಿ? ನೋಡಿ, ಏನು ಅಂತಂದ್ರೆ ಈಜಿಪ್ಟ್ ನಾಗರಿಕತೆಯು ಚಿಗುರೊಡೆದಿದ್ದು ಇಲ್ಲಿ ಹರಿಯುವಂತಹ ನೈಲ್ ನದಿಯಿಂದ. ಇಲ್ಲಿ ದೊರೆತಿರುವಂತಹ ಅವಶೇಷಗಳು ಈಜಿಪ್ಟ್ನ ವೈಭವವನ್ನ ಸಾರುವಂತಹವು. ಅಗಾಧವಾದ ಪಿರಮಿಡ್ಗಳು, ಮೂರ್ತಿ ಶಿಲ್ಪಗಳು, ದೇವಾಲಯಗಳು, ಅದರೊಳಗೆ ದೊರೆತಿರುವಂತಹ ಬರಹಗಳು ಇಲ್ಲಿನ ಸಂಸ್ಕೃತಿ ಹಾಗೂ ಚರಿತ್ರೆಯನ್ನ ಸಾರುತ್ತದೆ. ಈಜಿಪ್ಟಿಯನ್ನರ ಕೊಡುಗೆ ಏನು? ಈಜಿಪ್ಟಿಯನ್ನರು ಅತ್ಯುತ್ತಮ ಕೃಷಿಕರಾಗಿದ್ದರು. ಇವರು ಈಜಿಪ್ಟಿಯನ್ನರು ನೀರಾವರಿಯ ಬಗ್ಗೆ ಅವರಿಗೆ ಅಪಾರವಾದಂತ ತಿಳುವಳಿಕೆ ಇತ್ತು. ಅವರು ದೇವಾಲಯಗಳನ್ನ ಕಟ್ಟಿದ್ದರು. ಅವರು ಹುಟ್ಟು ಹಾಕಿದಂತ ಕ್ಯಾಲೆಂಡರ್ ಸಮಯವನ್ನ ಮಾಪನ ಮಾಡಲು ಅತ್ಯಂತ ಉಪಯುಕ್ತವಾಗಿತ್ತು. ಕ್ಯಾಲೆಂಡರ್ ಸಮಯವನ್ನು ಹುಟ್ಟು ಹಾಕಿದವರು ಯಾರು ಅಂತ ಕ್ವಶನ್ ಹಾಕ್ಬಹುದು ನೋಡಿ. ಎಲ್ಲಿ GPSTR ಅಲ್ಲಿ ಆಗಿರ್ಬೋದು, ಮತ್ತೆ GPSTR, HSTR ಅಲ್ಲಿ GPSTR ಆಗಿರ್ಬೋದು, HSTR ಆಗಿರ್ಬೋದು, ಹಾಗೆ PSTR ಅಲ್ಲೂ ಕೂಡ ಕೇಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾವು ಇದನ್ನ ಓದ್ಕೋಬೇಕಾಗತ್ತೆ. ಕ್ಯಾಲೆಂಡರ್ ಸಮಯ ಮಾಪನವನ್ನ ಹುಟ್ಟು ಹಾಕ್ತವ್ರು ಯಾರು ಅಂದ್ರೆ ಈಜಿಪ್ಟಿಯನ್ನರು ಅಂತ ಹೇಳ್ಬೇಕು. ಇದಕ್ಕೆಲ್ಲಕ್ಕೂ ಮಿಗಿಲಾಗಿ ಅವರು ಬರವಣಿಗೆಯ ಕಲೆಯನ್ನು ರೂಢಿಸಿಕೊಂಡಿದ್ದರು. ಇದು ಸಂಕೇತಗಳ ಭಾಷೆಯಾಗಿತ್ತು. ಭಾರತದಲ್ಲಿದ್ದಂತಹ ಸಿಂಧೂ ಸರಸ್ವತಿ ನಾಗರಿಕತೆಯ ಚಿತ್ರಲಿಪಿಯಾಗಿತ್ತು, ಆದ್ರೆ ಇದು ಸಂಕೇತಗಳ ಭಾಷೆ ಆಗಿತ್ತು. ಸಣ್ಣ ಚಿತ್ರಗಳನ್ನ ಒಳಗೊಂಡ ಇದನ್ನ ನಾವು ಹೀರೋಗ್ಲೈಫಿಕ್ಸ್ ಅಂತ ಕರಿತೀವಿ. ಅಂದ್ರೆ ಪವಿತ್ರ ಬರವಣಿಗೆ ಅಂತ ಅರ್ಥ. ಈ ಒಂದು ಹೀರೋಗ್ಲೈಫಿಕ್ಸ್ ನ ನಾವು ಹೈರೋಗ್ಲೈಫಿಕ್ಸ್ ಅಂತ ಕೂಡ ಕರೆಯಬಹುದಾಗಿದೆ. ಇದನ್ನ ಪ್ಯಾರಿಪಸ್ ಎಲೆಯ ಮೇಲೆ ಬರೆಯುವಂತದ್ದು. ಇದು ಏನಿದೆ, ಇದು ಈ ಒಂದು ಬರವಣಿಗೆ ಎಲ್ಲಿ ಬರಿತಾ ಇದ್ರು ಅಂತ ಅಂದ್ರೆ, ಇದು ಪ್ಯಾರಿಪಸ್ ಅನ್ನುವಂತಹ ಒಂದು ಎಲೆಯ ಮೇಲೆ ಈ ಒಂದು ಲಿಪಿಯನ್ನ ಬರಿತಾ ಇದ್ರು. ಯಾವ್ದು ಅಂದ್ರೆ ಹೀರೋಗ್ಲೈಫಿಕ್ಸ್ ಅನ್ನುವಂತ ಒಂದು ಬರವಣಿಗೆಯನ್ನ ಬರಿತಾ ಇದ್ರು. ನೆಕ್ಸ್ಟ್ ಮುಂದುವರೆದು ನೈಲ್ ಕಣಿವೆ ಅನ್ನುವಂಥದ್ದು ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನೈಲ್ ನದಿಯು ಕಣಿವೆಯನ್ನ ಕೆರೆಯನ್ನಾಗಿಸುತ್ತಿತ್ತು. ನೈಲ್ ನದಿ ಕೆರೆಯನ್ನಾಗಿಸುತ್ತಿತ್ತು. ನೀರು ಬತ್ತಿದ ಮೇಲೆ ಹೊಲ, ಗದ್ದೆ ಹಾಗೂ ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಆವೃತವಾಗಿತ್ತು.
ಹುಲ್ಲುಗಾವಲೆಲ್ಲ ಏನು ಉತ್ಕೃಷ್ಟವಾದಂತ ಯಾವ ಮಣ್ಣು? ಜೇಡಿ ಮಣ್ಣಿನಿಂದ ಆವೃತವಾಗುತ್ತಿತ್ತು. 100 ಜನರಿಂದ ಆಗುವಂತ ಈ ಕೆಲಸವನ್ನ ಸಹೃದಯ ಆದಂತ ಈಜಿಪ್ಟಿನ ನದಿಯೊಂದು ಮಾಡುತ್ತಿತ್ತು. ಹೀಗೆ ಮೊಟ್ಟ ಮೊದಲ ನಗರ ಜನರಿಗೆ ಅದು ಆಹಾರವನ್ನ ಒದಗಿಸುತ್ತಿತ್ತು. ಬೇಸಾಯಕ್ಕೆ ಒಳಗಾದಂತಹ ಎಲ್ಲಾ ಪ್ರದೇಶಗಳು ಕಣಿವೆಯಲ್ಲಿರಲಿಲ್ಲ. ಬೇಸಾಯಕ್ಕೆ ಒಳಗಾದಂತಹ ಎಲ್ಲಾ ಪ್ರದೇಶಗಳು ಕಣಿವೆಯಲ್ಲಿರಲಿಲ್ಲ. ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆಗ್ಬಹುದು ನೋಡಿ. ಆದ್ದರಿಂದ ಇವರು ಸಣ್ಣ ಕಾಲುವೆಗಳು, ಬಾವಿಗಳ ಮೂಲಕ ಸಂಕೀರ್ಣವಾದಂತಹ ನೀರಾವರಿ ವ್ಯವಸ್ಥೆಯನ್ನ ನಾಡಿನ ತುಂಬಾ ರೂಪಿಸಲು ಕಾರಣರಾದರು. ಇವರು ಬೇಸಾಯಕ್ಕೆ ಒಳಗಾದಂತಹ ಎಲ್ಲಾ ಪ್ರದೇಶಗಳಲ್ಲೂ ಕಣಿವೆಗಳಿರಲಿಲ್ಲ. ಏನೇನ್ ಅಲ್ಲಿ ಕೃಷಿ ಮಾಡ್ತಿದ್ರು ಆ ಎಲ್ಲಾ ಕೃಷಿ ಮಾಡುವಂತ ಪ್ರದೇಶಗಳಲ್ಲೂ ಸಹ ಅವ್ರಿಗೆ ಕಣಿವೆಗಳು ಇರಲಿಲ್ಲ. ನೀರಿಗೆ ಸಂಬಂಧಪಟ್ಟಿರುವಂತ ಕೆರೆಗಳಾಗಿರ್ಬೋದು, ಕಣಿವೆಗಳು ಇರಲಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅವರು ಸಣ್ಣ ಕಾಲುವೆಗಳನ್ನ ಮಾಡ್ಕೊಳ್ತಿದ್ರು. ಬಾವಿಗಳ ಮುಖಾಂತರ ಅವರು ನೀರಿನ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಕೃಷಿಯನ್ನ ಅವಲಂಬಿಸ್ಕೊಂತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸಮೃದ್ಧ ಹಾಗೂ ಸುಭಿಕ್ಷವಾಗಿದ್ದಂತ ಈಜಿಪ್ಟಿನ ಕೃಷಿಕರು ಅಲ್ಲಿನ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಅನೇಕ ಕಲಾತ್ಮಕ ವಸ್ತುಗಳ ರಚನೆಯಲ್ಲಿಯೂ ತೊಡಗಿದ್ದರು. ಕೃಷಿ ಅಷ್ಟೇ ಅಲ್ಲ, ಕಲಾತ್ಮಕ ವಸ್ತುಗಳ ರಚನೆಯಲ್ಲೂ ಕೂಡ ಈಜಿಪ್ಟಿಯನ್ನರು ತೊಡಗಿಸ್ಕೊಂಡಿದ್ರು ಅನ್ನೋದು ನೋಡಬಹುದಾಗಿದೆ. ಪ್ರಕೃತಿಯ ವಿಷಯವನ್ನ ವಿವರಿಸಲು ವ್ಯವಸ್ಥಿತ ಪುರೋಹಿತನ ಸ್ಥಾನವನ್ನು ರೂಪಿಸಿತು. ಪ್ರಕೃತಿಯ ವಿಷಯವನ್ನ ವಿವರಿಸೋದಕ್ಕೆ ಯಾವ ಒಂದು ಸ್ಥಾನ ಇತ್ತು? ಪುರೋಹಿತನ ಸ್ಥಾನ ಇತ್ತು. ಇವರು ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆ, ಇವ್ರು ಏನಾಗಿದ್ರು? ವಿದ್ವಾಂಸರು. ಪುರೋಹಿತರು ವಿದ್ವಾಂಸರಾಗಿದ್ರು. ಏನ್ ಮಾಡ್ತಿದ್ರು? ಯಾವ ವಿಷಯ? ಪ್ರಕೃತಿಯ ವಿಷಯ. ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಗಳನ್ನ ಹೊತ್ತಿದ್ರು ಇವರು. ಯಾರು? ವಿದ್ವಾಂಸರು. ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಇದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಅಲ್ಲಿ ಏನು 2022 ಅಲ್ಲಿ GPSTR ಏನಿದೆ, GPSTR ಅಲ್ಲಿ ವಿವರಣಾತ್ಮಕ ಪ್ರಶ್ನೆ ಕೇಳಿದ್ರು ನೋಡಿ. ವಿವರಣಾತ್ಮಕ ಪ್ರಶ್ನೆಯಲ್ಲಿ ಇಲ್ಲಿ ರೈಸ್ ಆಗಿದೆ. ಏನು ಅದಕ್ಕೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ನೋಡಿ ಏನಂತಂದ್ರೆ, ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನ ಸಾವಿನ ನಂತರದ ಬದುಕಿನ ಅಧಿಪತಿಯಾದಂತಹ ಪ್ರಬಲ ದೈವ ಒಸಿರಿಸ್ನಿಗೆ ನೀಡಬೇಕು. ಸಾವಿನ ನಂತರ ಅಧಿಪತಿಯಾದಂತಹ ಪ್ರಬಲ ದೈವ ಯಾರು? ಮರಣದ ಅಧಿಪತಿ ಯಾರು? ಅಥವಾ ಮರಣದ ನಂತರ, ಸಾವಿನ ನಂತರ ಬದುಕಿನ ಅಧಿಪತಿಯಾದಂತಹ ಪ್ರಬಲ ದೈವ ಯಾರು ಅಂದ್ರೆ ಒಸಿರಿಸ್ಸನಿಗೆ ನೀಡಬೇಕಾಗಿತ್ತು ಎಂಬ ನಂಬಿಕೆ ಇತ್ತು. ಇವರು ಇಲ್ಲಿನ ಬದುಕನ್ನ ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಟ್ಟರು. ಈ ನಿಟ್ಟಿನಲ್ಲಿ ತಯಾರಿಯಲ್ಲಿ ಸತ್ತವರ ದೇಹವನ್ನ ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದಂತಹ ಬಟ್ಟೆಯಿಂದ ಸುತ್ತು ಇಡ್ತಿದ್ರು. ಇಲ್ಲಿ ಏನಂದ್ರೆ ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನ ಸಂರಕ್ಷಿಸಲಾಗುತ್ತಿತ್ತು. ಅಂದ್ರೆ ರಾಸಾಯನಿಕ ವಸ್ತುಗಳನ್ನ ಲೇಪಿಸ್ಬಿಟ್ಟು ಅಲ್ಲಿ ಬಟ್ಟೆಯಿಂದ ಸುತ್ತ ಇಡ್ತಾ ಇದ್ರು. ಇದು ಎಲ್ಲಾ ದೇಹದಲ್ಲಿ ಎಲ್ಲ ಲೇಪಿಸ್ತಾ ಇದ್ರು. ಈ ಒಂದು ರಾಸಾಯನಿಕ ವಸ್ತುವನ್ನ ದೇಹದಲ್ಲೆಲ್ಲ ಲೇಪಿಸ್ಬಿಟ್ಟು ಸುತ್ತಿಡ್ತಾ ಇದ್ರು. ಹೀಗೆ ಸಂರಕ್ಷಿಸಲ್ಪಟ್ಟಂತಹ ದೇಹವನ್ನ ಏನಂತ ಕರಿತಿದ್ರು? ಮಮ್ಮಿ ಅಂತ ಕರೆಯಲಾಗಿದೆ. ಈ ದೇಹವನ್ನ ವಿಶೇಷವಾಗಿ ತಯಾರಿಸಿದ ಶವಪಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ. ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು, ಅಡುಗೆಯವನ ಹಾಗೂ ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಲಾಗಿತ್ತು. ಇದೇ ನೋಡಿ ಪಿರಮಿಡ್. ಇದು ಪಿರಮಿಡ್ ಆಗಿದೆ. ಪ್ರಾರಂಭದಲ್ಲಿ ಸಮಾಧಿಗಳನ್ನ ಬಟ್ಟೆಗಳ ಬಂಡೆಗಳನ್ನ ಕೊರೆದು ರಚಿಸಲಾಗುತ್ತಿತ್ತು. ಪ್ರಾರಂಭದಲ್ಲಿ ಈ ಸಮಾಧಿ, ಇದನ್ನ ಪಿರಮಿಡ್ ಅಂತ ಕರಿತೀವಿ. ಇಲ್ಲಿ ಅವರ ಸತ್ತೋಗಿರುವಂತಹ ಒಂದು ಶವದನ್ನ ಇಲ್ಲೆಲ್ಲ ಇಟ್ಟು ಆಮೇಲೆ ಇಲ್ಲಿ ಪಿರಮಿಡ್ ಅನ್ನ ಕಟ್ತಾ ಇದ್ರು. ಕ್ರಮೇಣವಾಗಿ ಈಜಿಪ್ಟಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಯನ್ನ ಕಟ್ಟಬೇಕಿತ್ತು. ಚಿರನಿದ್ರೆಯಲ್ಲಿ ಜಾರುವವರನ್ನ ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನ ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನ ಕಟ್ಟಲಾಯಿತು. ಈ ಚಿರನಿದ್ರೆಗೆ ಯಾರು ಜಾರಿರ್ತಾರೋ ಅವರನ್ನು ಯಾರೂ ಬಾಧಿಸಬಾರ್ದು, ಇವರಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಂದ ಇವರು ಆ ಸಮಾಧಿ ಮೇಲೆ ಈ ರೀತಿ ಗೋಪುರ ರೀತಿಯಲ್ಲಿ ಸಮಾಧಿಯನ್ನ ಕಟ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾಗೆ
ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನ ಕಟ್ಟಿದ್ದರು. ಯಾರು ಹೆಚ್ಚೆಚ್ಚು ಶ್ರೀಮಂತರಾಗಿರ್ಬೋದು, ರಾಜರಾಗಿರ್ಬೋದು, ಅವರ ಒಂದು ದೊಡ್ಡಸ್ತಿಕೆಯನ್ನ ತೋರ್ಸ್ಕೊಳಕ್ಕೋಸ್ಕರ ದೊಡ್ಡ ದೊಡ್ಡ ಗೋಪುರಗಳನ್ನ, ದೊಡ್ಡ ದೊಡ್ಡ ಪಿರಮಿಡ್ಗಳನ್ನ ಕಟ್ತಾ ಇದ್ರು. ಗ್ರೀಕರು ಇದನ್ನ ಏನಂತ ಕರೀತಾರೆ? ಪಿರಮಿಡ್ಗಳು ಅಂತ ಕರೀತಾರೆ. ಇದನ್ನ ಏನಂತ ಕರೀತವೆ? ಪಿರಮಿಡ್ ಅಂತ ಕರೀತಾರೆ. ಯಾರು? ಗ್ರೀಕರು. ಈಜಿಪ್ಟಿಯನ್ನರು ಆಳುತ್ತಿದ್ದಂತಹ ರಾಜರನ್ನ ಫ್ಯಾರೋಗಳು ಎಂದು, ಈಜಿಪ್ಟಿಯನ್ನರು ಆಳುತ್ತಿದ್ದಂತಹ ರಾಜರನ್ನ ಏನಂತ ಕರೀತಿದ್ರು? ಫ್ಯಾರೋಗಳೆಂದು ಕರೆಯುತ್ತಾರೆ. ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ. ಫ್ಯಾರೋ ಅಂದ್ರೆ ದೊಡ್ಡ ದೊಡ್ಡ ಮನೆಯಲ್ಲಿ ವಾಸಿಸುವಂತಹ ಮನುಷ್ಯನನ್ನ ಫ್ಯಾರೋ ಅಂತೀವಿ. ಆ ಈಜಿಪ್ಟಿಯನ್ನರು ರಾಜನನ್ನ ಏನಂತ ಕರಿತೀವಿ? ಫ್ಯಾರೋ ಅಂತ ಕರಿತಾ ಇದ್ರು. ಆ ಫ್ಯಾರೋ ಅಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವಂತಹ ಮನುಷ್ಯ. ಕೃಷಿಕರು ಪ್ರಬಲನಾದ ಒಸಿರಿಸ್ಸನ ಆಳ್ವಿಕೆಯನ್ನ ಸಮ್ಮತಿಸಿದಂತೆ ಫ್ಯಾರೋಗಳ ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ದರು. ಯಾರು? ಕೃಷಿಕರು. ಒಸಿರಿಸ್ಸನ ಆಳ್ವಿಕೆಯನ್ನ ಸಮ್ಮತಿಸಿದಂತೆ ಫ್ಯಾರೋಗಳ ಆಳ್ವಿಕೆಯನ್ನು ಸಹ ಇವರು ಒಪ್ಕೊಂಡಿದ್ರು. ಯಾರು? ಕೃಷಿಕರು. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಹೈಕ್ ಸೋನ್ ಎಂದು ಕರೆಸಿಕೊಂಡಂತಹ ಅರೇಬಿಯಾದ ಕುರಿಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ಟಿನ ಮೇಲೆ ದಾಳಿ ನಡೆಸಿ 500 ವರ್ಷಗಳವರೆಗೆ ಆಳ್ವಿಕೆ ನಡೆಸಿದರು. ಇಲ್ಲಿ ನೋಡಿ, ಯಾರು? ಕುರಿ ಕಾಯುವಂತ ಸಮುದಾಯ ಇತ್ತಲ್ಲ, ಕುರಿ ಕಾಯುವಂತ ಬುಡಕಟ್ಟು ಸಮುದಾಯ ಈಜಿಪ್ಟಿನ ಮೇಲೆ ದಾಳಿ ನಡೆಸಿತು. ಎಲ್ಲಿ? ಹೈಕ್ ಸೋನ್ ಎಂದು ಕರೆಸಿಕೊಂಡಂತಹ ಅರೇಬಿಯಾದ ಕುರಿ ಕಾಯುವಂತಹ ಬುಡಕಟ್ಟು ಸಮುದಾಯದವರು. ಯಾರು ಬುಡಕಟ್ಟು ಸಮುದಾಯದವರು? ಹೈಕ್ ಸೋನ್ ಅನ್ನಂತವ್ರು. ಅವರು 500 ವರ್ಷಗಳವರೆಗೆ ಆಳ್ವಿಕೆಯನ್ನ ನಡೆಸ್ತಾರೆ, ಈಜಿಪ್ಟ್ನ ಮೇಲೆ ದಾಳಿಯನ್ನ ಮಾಡಿ. ಇವರು ಅಲ್ಲಿನ ಜನರ ಸಂಪತ್ತನ್ನೆಲ್ಲಾ ದೋಚ್ತಾರೆ. ಯಾರು? ಹೈಕ್ ಸೋನ್ ಅಂತ ಕುರಿ ಕಾಯುವಂತ ಬುಡಕಟ್ಟು ಸಮುದಾಯದವರು ಈಜಿಪ್ಟಿಯನ್ನರ ಜನರ ಸಂಪತ್ತನ್ನೆಲ್ಲ ದೋಚ್ಕೊಳ್ತಾರೆ. ಈ ಕಾರಣದಿಂದಾಗಿ ಅವರು ಜನಪ್ರಿಯರಾಗಿರಲಿಲ್ಲ. ಆಶ್ರಯವನ್ನು ಹುಡುಕುತ್ತಾ ಮರಳುಗಾಡಿನಲ್ಲಿ ಅಲೆಯುತ್ತಾ ಬಂದ ಯಹೂದಿಗಳನ್ನು ಕೂಡ ಜನ ದ್ವೇಷಿಸತೊಡಗಿದರು. ವಿದೇಶಿ ಆಳ್ವಿಕೆಗೆ ಸಹಕರಿಸಿದ ಇವರು ತೆರಿಗೆ ವಸೂಲಿ ಹಾಗೂ ಅವರ ಆಡಳಿತ ಸೇವೆಯಲ್ಲಿ ನೆರವಾಗಿದ್ದರು. ಪೂರ್ವ ಅಂದ್ರೆ ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೆಬಿಸಿ ಜನ ವಿದೇಶಿಯರ ವಿರುದ್ಧ ದಂಗೆ ಎದ್ದರು. ಅವರು ಒಂದು ಸುದೀರ್ಘ ಸಂಘರ್ಷದ ನಂತರ ಹೈಕ್ ಸೋಸರನ್ನ ಅವರ ದೇಶದಿಂದ ಹೊರಕ್ಕೆ ಓಡಿಸಿದರು. ಯಾರು? ಈಜಿಪ್ಟಿಯನ್ನರು ಹೈಕ್ ಸೋಸರನ್ನ ಓಡಿಸ್ಬಿಟ್ರು, ಅವ್ರ ದೇಶದಿಂದ ಓಡಿಸ್ಬಿಟ್ರು. ಈಜಿಪ್ಟ್ ಮತ್ತೊಮ್ಮೆ ಸ್ವತಂತ್ರವಾಯಿತು. ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತಬಿಸಿನ ಜನ ಏನಿರ್ತಾರೆ, ಅವರು ಹೊರಗಿಂದ ಬಂದಂತಹ ಜನ ಇದ್ರಲ್ಲ, ಹೈಕ್ ಸೋಸರ್ ಅಂತ ಒಂದು ಕುರಿ ಕಾಯುವಂತ ಬುಡಕಟ್ಟು ಜನ, ಅವರ ವಿರುದ್ಧ ದಂಗೆ ಎದ್ದು ಅವ್ರನ್ನ ಓಡಿಸ್ಬಿಡ್ತಾರೆ. ಹೀಗಾಗಿ ಮತ್ತೊಮ್ಮೆ ಏನಾಯ್ತು ಅಂದ್ರೆ ಈ ಒಂದು ಈಜಿಪ್ಟ್ ಸ್ವತಂತ್ರ ಆಗುತ್ತೆ. ಅದಾದ ನಂತರ ಏನಾಗುತ್ತೆ? ಸಾವಿರಾರು ವರ್ಷಗಳ ತರುವಾಯ ಅಸಿರಿಯಾದ ಸಾರ್ಡಾನಾ ಫಲ್ಲಸ್ನ ಸಾಮ್ರಾಜ್ಯದ ಆಳ್ವಿಕೆಗೆ ಈ ಈಜಿಪ್ಟ್ ಅನ್ನೋದು ಒಳಗಾಗುತ್ತದೆ. ನಂತರ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬೇಸಿಸ್ಸನು, ಯಾರು? ಪರ್ಷಿಯಾದ ದೊರೆ ಕ್ಯಾಂಬೇಸಿಸ್ಸನು ಈಜಿಪ್ಟ್ ಅನ್ನ ವಶಪಡಿಸ್ಕೊಳ್ತಾನೆ. ಈಜಿಪ್ಟ್ ಅನ್ನ ವಶಪಡಿಸ್ಕೊಳ್ಳೋದು ಯಾರು ಅಂದ್ರೆ ಸಾಮಾನ್ಯ ಶಕ ಪೂರ್ವ 6ರ ಶತಮಾನದಲ್ಲಿ ಅಂತಂದ್ರೆ ಪರ್ಷಿಯಾದ ದೊರೆ ಯಾರು? ಕ್ಯಾಂಬೇಸಿಸ್ಸನು. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ನು ಪರ್ಷಿಯಾವನ್ನ ವಶಪಡಿಸ್ಕೊಳ್ತಾನೆ. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಏನ್ ಮಾಡ್ತಾನೆ? ಪರ್ಷಿಯಾವನ್ನ ವಶಪಡಿಸಿಕೊಂಡನು. ಈಜಿಪ್ಟು ಮೆಸೊಡೋನಿಯಾದ ಪ್ರಾಂತ್ಯವಾಯಿತು. ಏನು? ಈಜಿಪ್ಟ್ ಅನ್ನೋದು ಮೆಸೊಡೋನಿಯಾದ ಪ್ರಾಂತ್ಯ ಆಗುತ್ತೆ ಅಲೆಕ್ಸಾಂಡರ್ ವಶಪಡಿಸ್ಕೊಂಡ ಮೇಲೆ. ಯಾಕಂದ್ರೆ ಮೆಸೊಡೋನಿಯಾ ಯಾರ ಅಧೀನದಲ್ಲಿತ್ತು? ಮೆಸೊಡೋನಿಯಾದ ರಾಜ ಯಾರು? ಅಲೆಕ್ಸಾಂಡರ್. ಹಾಗಾಗಿ ಪರ್ಷಿಯಾವನ್ನ ವಶಪಡಿಸ್ಕೊಂಡ ಈಜಿಪ್ಟ್. ಹಾಗಾಗಿ ಏನಾಯ್ತು? ಅದು ಮೆಸಿಡೋನಿಯಾದ ಪ್ರಾಂತ್ಯ ಆಗುತ್ತೆ. ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಈಜಿಪ್ಟ್ನ ರಾಜ್ಯದ ದೊರೆ ಎಂದು ಘೋಷಿಸಿಕೊಂಡು ಟೋಲೆಮಿ ರಾಜ ಮನೆತನದವನ್ನ ಸ್ಥಾಪನೆ ಮಾಡ್ತಾನೆ. ಯಾರು? ಅಲೆಕ್ಸಾಂಡರ್ ಸೇನಾಪತಿಯೊಬ್ಬ ಏನ್ ಮಾಡ್ತಾನೆ ಅಂದ್ರೆ ಈಜಿಪ್ಟ್ನ ರಾಜ್ಯದ ದೊರೆಯೊಂದು ಘೋಷಿಸಿಕೊಂಡು ಅವನೇನ್ ಮಾಡ್ತಾನೆ? ಟೋಲೆಮಿ ರಾಜ ಮನೆತನವನ್ನ ಸ್ಥಾಪಿಸ್ತಾನೆ. ಯಾರು? ಅಲೆಕ್ಸಾಂಡರ್ನ ಸೇನಾಪತಿ. ಅಲೆಕ್ಸಾಂಡ್ರಿಯಾ ನಗರವನ್ನ ನಿರ್ಮಿಸಿದ್ದು ಈತನೇ. ಯಾರು? ನೋಡಿ, ಈಗ ಅಲೆಕ್ಸಾಂಡ್ರಿಯಾ ನಗರವನ್ನ ನಿರ್ಮಿಸಿದ್ದು ಯಾರು? ಅಲೆಕ್ಸಾಂಡರ್ನ ಸೇನಾಪತಿ. ಆದ್ರೆ ಅಲೆಕ್ಸಾಂಡರ್ ಅಲ್ಲ. ಅಲೆಕ್ಸಾಂಡ್ರಿಯಾ ನಗರವನ್ನ ನಿರ್ಮಿಸಿದ್ದು ಅಲೆಕ್ಸಾಂಡರ್ ಅಲ್ಲ, ಅಲೆಕ್ಸಾಂಡರ್ನ ಸೇನಾಪತಿ. ಯಾವ ಮನೆತನಕ್ಕೆ ಸೇರಿದ ಒಂದು ಸೇನಾಪತಿ ಅಂತ ನೋಡೋದಾದ್ರೆ ಟೋಲಮಿ ರಾಜ ಮನೆತನಕ್ಕೆ ಸೇರಿರುವಂತವನು. ಅವನು ಅಲೆಕ್ಸಾಂಡ್ರಿಯಾ ನಗರವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಕಟ್ಟ ಕಡೆಯದಾಗಿ ಸಾಮಾನ್ಯ ಶಕ ಪೂರ್ವ 39ರಲ್ಲಿ ರೋಮನ್ನರು ಬಂದರು. ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ. ಈಜಿಪ್ಟಿನ ಕಡೆಯ ರಾಣಿ ಯಾರು? ಕ್ಲಿಯೋಪಾತ್ರ ದೇಶವನ್ನ ರಕ್ಷಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸ್ತಾಳೆ. ಯಾರು? ಕ್ಲಿಯೋಪಾತ್ರ. ನೆಕ್ಸ್ಟ್ ಅವರ ತುಕ್ಕಡಿ
ಅವರ ತುಕಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನ್ನರು ಹೆಚ್ಚು ಹೆದರುತ್ತಿದ್ದರು ಎನ್ನುವ ಮಾತಿದೆ. ಯಾರ ಒಂದು ಸೌಂದರ್ಯಕ್ಕೆ? ಕ್ಲಿಯೋಪಾತ್ರ ಅನ್ನೋ ರಾಣಿಯ ಒಂದು ಸೌಂದರ್ಯಕ್ಕೆ ರೋಮನ್ನರು ಹೆದರ್ತಾ ಇದ್ರು. ಸಾಮಾನ್ಯ ಶಕ ಪೂರ್ವ 30ರಲ್ಲಿ ಸೀಜರ್ ಉತ್ತರಾಧಿಕಾರಿ ಸಂಬಂಧಿ ಅಗಸ್ಟಸ್ನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನ ಪರಾಭವಗೊಳಿಸ್ತಾನೆ. ಆದರೆ ಆಕೆಯನ್ನ ಕೊಲ್ಲದೆ ಜೀವ ಉಳಿಸಿದ. ಯಾರು? ಅಗಸ್ಟಸ್ ಈ ಸೀಸರ್ನ ಉತ್ತರಾಧಿಕಾರಿಯಾದಂತಹ ಸಂಬಂಧಿ. ಇವನು ಅಗಸ್ಟಸ್ ಅನ್ನೋಂಥದ್ದು ಅವನ ಮಾವ ಯಾರು? ಸೀಸರ್ ಅವಳ ಒಂದು ಸೌಂದರ್ಯಕ್ಕೆ, ಕ್ಲಿಯೋಪಾತ್ರೆಯ ಸೌಂದರ್ಯಕ್ಕೆ ಈತ ಮಾರು ಹೋಗಿರ್ತಾನೆ. ಆದ್ರೆ ಈ ರೀತಿ ಆಗದೆ ಈ ಅಗಸ್ಟಸ್ ಏನ್ ಮಾಡ್ತಾನೆ, ಅವನ ಮಾವ ಏನು ಕ್ಲಿಯೋಪಾತ್ರೆಯ ಸೌಂದರ್ಯಕ್ಕೆ ಮಾರು ಹೋಗಿರ್ತಾನೋ ಆ ತರ ಮಾಡದೆ ಅಗಸ್ಟಸ್ ಏನ್ ಮಾಡ್ತಾನೆ, ಕ್ಲಿಯೋಪಾತ್ರದ ಮೇಲೆ ಸೈನ್ಯದ ಮೇಲೆ ದಂಡೆತ್ತು ಹೋಗಿ ಆತ ಆ ಸೈನ್ಯವನ್ನ ಪರಾಭವಗೊಳಿಸ್ತಾನೆ. ಆದ್ರೆ ಆಕೆಯನ್ನ ಜೀವಂತವಾಗಿ ಉಳಿಸ್ತಾನೆ, ಸಾಯಿಸ್ಲಿಲ್ಲ. ಆದರೆ ತನ್ನನ್ನ ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನ ತಿಳಿದು ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಏನಂದ್ರೆ ಅಗಸ್ಟಸ್ ಜೀವ ಉಳಿಸ್ತಾನೆ, ಆದ್ರೆ ಆಕೆ ಏನ್ ಮಾಡ್ತಾಳೆ, ಕ್ಲಿಯೋಪಾತ್ರ ನನ್ನನ್ನ ಏನಾದ್ರೂ ಕರ್ಕೊಂಡು ಹೋಗ್ತಾನೆ, ಯುದ್ಧ ಸಂಪತ್ತಾಗಿ ನನ್ನನ್ನ ಏನಾದ್ರೂ ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ನೋಂತ ಒಂದು ಉದ್ದೇಶದಿಂದ ಆಕೆ ಏನ್ ಮಾಡ್ತಾಳೆ, ವಿಷವನ್ನ ತಗೊಂಡು ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಈಜಿಪ್ಟ್ ಅಂದಿನಿಂದ ರೋಮನ್ನರ ವಶವಾಯಿತು. ಕ್ಲಿಯೋಪಾತ್ರ ವಿಷವನ್ನ ತಗೊಂಡ ನಂತರ ಅಲ್ಲಿ ಆ ಒಂದು ಪ್ರದೇಶ ಈಜಿಪ್ಟ್ ಏನಾಗುತ್ತೆ, ರೋಮನ್ನರ ವಶವಾಗುತ್ತೆ. ಇಲ್ಲಿಗೆ ಈಜಿಪ್ಟ್ ನಾಗರಿಕತೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಮೆಸೊಪೊಟೋಮಿಯಾ ನಾಗರಿಕತೆ.